ನಾವು ಪವರ್ ಟಿವಿಯಿಂದ ಒಂದು ಸರ್ವೆ ಮಾಡಿದಾಗ ಬಜೆಟ್ ಅಧಿವೇಶನ ತುಂಬಾ ಅಂದುಕೊಂಡಂತ ನಿರೀಕ್ಷಿತ ಮಟ್ಟದಲ್ಲಿ ನಡೀಲಿಲ್ಲ. ಅದು ಶಾಸಕರು ಸಚಿವರುಗಳು ಸ್ಪಂದಿಸಿಲ್ಲ, ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಆಡಳಿತ ಪಕ್ಷ ಅನ್ನುವಂಥ ವಿಚಾರ ಬಂತು. ಏನ್ ಹೇಳ್ತೀರಿ? ಇಲ್ಲ, ನಾವು ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ನಾವು ನೋಡುವಾಗ ಕರ್ನಾಟಕ ರಾಜ್ಯದಲ್ಲಿ ಶಾಸಕರು ಮತ್ತು ಭಾಳ ಚೆನ್ನಾಗಿ ನಡೀತದೆ, ಬಜೆಟ್ ಕೂಡ ನಡೀತದೆ. ಮತ್ತೆ ಒಂದು ಒಗ್ಗಟ್ಟಿಂದ ಹೋಗುವಂಥ ವ್ಯವಸ್ಥೆ ಇದೆ. ಅದಲ್ಲದೆ ನಮ್ಮ ರಾಜ್ಯ ಅಟ್ಲೀಸ್ಟ್ 50 to 60 ಡೇಸ್ ನಡೀತದೆ. ಬೇರೆ ರಾಜ್ಯದಲ್ಲಿ ನೋಡಿದ 10 ದಿವಸ 15 ದಿವಸ ಇವತ್ತು ನಡೆಯುವಂಥದ್ದು, ಅಥವಾ ಒಂದು ತೀರಾ ಒಂದು ಗ್ಯಾಪ್ ಇರ್ತದೆ. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ದೊಡ್ಡ ಮಟ್ಟದ ಒಂದು ಗ್ಯಾಪ್ ಇರ್ತದೆ. ನಮ್ಮಲ್ಲಿ ಹಾಗೆಲ್ಲ ಕೆಲವೊಂದು ಸಂದರ್ಭ ಹೊರತು ಮತ್ತೆ ಭಾಳ ಆತ್ಮೀಯತೆಯಿಂದಲೇ ಚರ್ಚೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡಿರ್ತಾರೆ. ಅದು ಮುಖ್ಯಮಂತ್ರಿ ಇರಲಿ, ಪ್ರತಿಪಕ್ಷ ನಾಯಕರಿರಲಿ, ಹಿರಿಯ ಬೇರೆ ಸಚಿವರು ಇರಲಿ, ಹಿರಿಯ ಪ್ರತಿಪಕ್ಷ ನಾಯಕರಿರಲಿ, ಒಂದು ಚರ್ಚೆಯಲ್ಲಿ ಕೂಡ ಒಂದು ಆತ್ಮೀಯತೆ ಇರುವಂಥ ಒಂದು ಸಂಸ್ಕೃತಿ ಬೇರೆ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡ್ಕೊಳ್ಬೇಕು. ಇದರಲ್ಲಿ ಎಲ್ಲ ರಾಜ್ಯಕ್ಕೆ ಇರುವಂಥ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಅದು ಯಾರಿಗೆ ಕೊಡಲ್ಲ. ಅದಕ್ಕೆ ಯುವಕರು ಹೆಚ್ಚು ಬರಬೇಕು. ಜನಪ್ರತಿನಿಧಿಗಳಾಗಿ ರಾಜ್ಯಕ್ಕಾಗಿ ಯುವಜನ ಹೆಚ್ಚು ಬರಬೇಕು. ಯಾಕೆಂತ ಹೇಳಿದರೆ, ನೀವೊಂದು ಡಾಕ್ಟರ್ ಆದರೆ ಒಂದು ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಇಂಜಿನಿಯರ್ ಆದರೆ ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಟೀಚರ್ ಆದರೆ ಟೀಚಿಂಗ್ ಫೀಲ್ಡ್ ಇಂಪ್ರೂವ್ ಆಗ್ತದೆ. ಪೊಲಿಟಿಷಿಯನ್ ಆದರೆ ಎಲ್ಲ ಫೀಲ್ಡ್. ನೀವು ಜರ್ನಲಿಸಮ್ ಆದರೆ ನಿಮ್ಮ ಮಾಧ್ಯಮ ಕ್ಷೇತ್ರ ಇಂಪ್ರೂವ್ ಆಗ್ತದೆ. ಆದರೆ ಪೊಲಿಟಿಷಿಯನ್ ಒಂದು ಅಡ್ವೊಕೇಟ್ ಫೀಲ್ಡ್, ಇಂಜಿನಿಯರ್ ಫೀಲ್ಡ್, ಡಾಕ್ಟರ್ ಫೀಲ್ಡ್, ಜರ್ನಲಿಸಮ್ ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಶಕ್ತಿ ಅದು ರಾಜಕೀಯದವರಿಗೆ ಮಾತ್ರ ಇದೆ. ಸೊ ಅಂಥ ಉತ್ತಮವಾದ ಜನ ಬೇಕು. ಅದಕ್ಕೆ ನಾವು ಪಾಸಿಟಿವ್ ನೇಚರ್ ಕೊಡಬೇಕು. ಸೊ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ರಿ ಸರ್. ಫಸ್ಟ್ ಟೈಮ್ MLAs ಮಿನಿಸ್ಟರ್ ಆಗೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಥಿಂಗ್, ಯೋಗ್ಯತೆ ಇದ್ದರೂ ಯೋಗ ಒಂದು ಬರಬೇಕಲ್ಲ, ಯೋಗ ಬರಬೇಕು ಅಷ್ಟೇ. ಈಗ ಫಸ್ಟ್ ಟೈಮ್ ಅದು ಚೀಫ್ ಮಿನಿಸ್ಟರ್ ಆದದ್ದು ಕೂಡ ಇದೆ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಒಟ್ಟಾರೆ ಯೋಗ ರಾಜಕೀಯದಲ್ಲಿ ಯೋಗ್ಯತೆ ಬೇಕು, ಅದು ಯೋಗವೂ ಬೇಕು, ಲಕ್ಕು ಮ್ಯಾಟರ್ ಆಗ್ತದೆ. ನನ್ನ ಅನಿಸಿಕೆ ಪ್ರಕಾರ ಬರೇ ನಾವು ಕಷ್ಟಪಟ್ಟು ಲಾಸ್ಟ್ಗೆ ಏನಾದ್ರೆ ನನ್ನ ಗ್ರಾಚಾರಿಗೆ ಒಂದು ತಪ್ಪಿ ಹೋಗ್ತದೆ. ಎಲ್ಲ ನಾನು ಕರೆಕ್ಟ್ ಮಾಡಿಕೊಂಡು ನಾನೇನು ಮಾತಿನಲ್ಲಿ ಏನೋ ಒಂದು ಎಡವಟ್ಟಾಗಿ ಹೋಗ್ತದೆ. ಸೊ ಇದನ್ನೆಲ್ಲ ಕೂಡ ದೇವರ ಒಂದು ವಿಶೇಷ ಆಶೀರ್ವಾದ ಇದ್ದೆಲ್ಲ ಕಂಟ್ರೋಲ್ ಆಗಿ ಒಂದು ಕರೆಕ್ಟ್ ಆಗಿ ಬಂದು ಈ ಮಾತು ಯಾರಿಗ ಅಪ್ಲೈ ಆಗುತ್ತೆ ಅವ್ರು ಅರ್ಥ ಮಾಡ್ಕೋಬೇಕು ಸರ್. ಫೈನಲಿ ನಿಮ್ಮ ಶಾಸಕರು, ಸಚಿವರು ಅಂಡ್ ಜನಕ್ಕೆ, ನಿಮ್ಮ ಕ್ಷೇತ್ರದ ಜನಕ್ಕೆ, ರಾಜ್ಯದ ಜನರಿಗೆ ನೀವು ಸಭಾಧ್ಯಕ್ಷರಾಗಿ ಏನ್ ಮೆಸೇಜ್ ಕನ್ವೆ ಮಾಡಕ್ಕೆ ಇಷ್ಟಪಡ್ತೀರಿ? ಎಲ್ಲ ಅಧಿಕಾರಿಗಿಂತ ಜನರ ಪ್ರೀತಿ ವಿಶ್ವಾಸವೇ ನಮಗೆ ದೊಡ್ಡ ಮಟ್ಟದ ಒಂದು ಸಂತೋಷ ತರುವಂಥದ್ದು. ಹೋಗುವ ಒಂದು ರಿಕ್ಷಾ ಚಾಲಕ ಗಾಡಿ ನಿಲ್ಲಿಸಿ ಬಂದು ಸೆಕೆಂಡ್ ಕೊಟ್ಟು ಹೋಗ್ತಾನೆ ಸರ್, ಈ ರೀತಿ ಅಂತೇಳಿ ನಡ್ಕೊಂಡು ಹೋಗುವಂಥ ಹಿರಿಯರು. ನಾನು ಮೊನ್ನೆ ವಾಕಿಂಗ್ ಬೆಳಿಗ್ಗೆ ಹೋಗ್ತಾ ಇದ್ದೆ 7 o'clock. ಹಿರಿಯ ಒಂದು 75 years ಕಾರ್ ನಿಲ್ಲಿಸಿ ನನಗೆ ಹೆದರಿಕೆ ಅದು ಕ್ರಾಸ್ ಮಾಡಿ ಬರುವಾಗ. ಆರ್ಮಿಯವರು ಅವ್ರು ಬಂದು ಹೌದು ಅಂತ ಕೇಳಿದಾಗ ತುಂಬ ವಿಷಯ ಹೇಳಿದರು ಇದಕ್ಕೆ. ಅದು ನನಗೆ ಇಂಥ 80 years old ಇವರು ನೋಡಿ ನಮಗೆ ಅವರು ಬರೇ ಇದೊಂದು ನಮ್ಮ ಮಾಧ್ಯಮದಲ್ಲಿ ನೋಡಿಕೊಂಡು ಕಾರ್ ನಿಲ್ಲಿಸಿ ಬೆಳಿಗ್ಗೆ ನಾನು ಗುರ್ತ ನಾನು ಯಾರು ಗುರ್ತ ಸಿಕ್ಕುವುದಿಲ್ಲ ಅಂತೇಳಿ ನಾವು ಒಬ್ಬನಷ್ಟು ನನಗೆ ಹೋಗ್ತಾ ಇದ್ದೆ ನಮ್ಮ ಫಾರ್ಮಾಲಿಟೀಸಲ್ಲಿ. ಸೊ ಈ ಜನರ ಪ್ರೀತಿ ವಿಶ್ವಾಸವೇ ಅದು ನಮ್ಗೆ ದೊಡ್ಡ ಮಟ್ಟದ ಎಂಥ ಅಧಿಕಾರ, ಅದಕ್ಕಿಂತ ದೊಡ್ಡ ಅಧಿಕಾರ ಯಾವುದು ಕೂಡ ಇಲ್ಲ. ಅದನ್ನು ಉಳಿಸಿಕೊಂಡು ನಾವು ಹೋಗಬೇಕು. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಸರ್? ಫ್ರೀ ಟೈಮ್ ಸಿಕ್ಕಿದ್ರೆ ನಿಮ್ಮ ಹಾಬೀಸ್? ಊರಿಗೆ ಹೋಗ್ತೇನೆ. ಅಲ್ಲಿ ನನಗೆ ಸ್ವಲ್ಪ ಫ್ರೀ ಉಂಟಂತೇಳಿ ನಾನೇ ಒಂದು ವಿಲೇಜಿಗೆ ಹೋಗ್ತೇನೆ. ಅಲ್ಲಿ ಫೋನ್ ಮಾಡಿ ನಾನು ಬರ್ತೇನೆ ಅಂತೇಳಿ ಅಲ್ಲಿ ಹೋದಾಗ ಮಾತಾಡಿಕೊಂಡು ಏನಾದ್ರು ಅಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಅಲ್ಲಿ ಹೋದಾಗ ಅದನ್ನು ಬಗೆಹರಿಸುದು, ಇನ್ನೊಂದು ಬಗೆಹರಿಸುದು, ಇನ್ನೊಂದು ಕಡೆ ಹೋಗುವುದು, ಈ ರೀತಿ. ನಾನು ಜಾಸ್ತಿ ಸ್ಟ್ರೆಸ್ ಆದರೆ ನನ್ನ ದೊಡ್ಡ ಮಟ್ಟದ ಒಂದು ಅಭ್ಯಾಸ ಅಂತ ಹೇಳಿದರೆ, ರಾತ್ರಿ ಹೊತ್ತು ನಾನು ಕಾರ್ ಒಬ್ಬನೇ ತೆಕೊಂಡು ಲಾಂಗ್ ಡ್ರೈವ್ ಫುಲ್. ನಾನು ಕಾರ್ ರೇಸರ್ ಆಗಿದ್ದೆ. ಗೊತ್ತೇ ಇರಲಿಲ್ಲ ಸರ್. ಐ ವಾಸ್ ಅ ಬೈಕ್ ಮೋಟರ್ ಕ್ರಾಸ್ ಚಾಂಪಿಯನ್ ಮತ್ತು ನಾನು ಕಾರ್ ಚಾಂಪಿಯನ್ ಕೂಡ ಆಗಿದ್ದೆ. ನನಗೆ ಬೆಂಗಳೂರು ಹೇಗೆ ಅಂತ ಹೇಳಿ ಗೊತ್ತಾದ್ರೆ ಹಾಗೆ ಇಷ್ಟು ವರ್ಷದಲ್ಲಿ ಬೆಂಗಳೂರು ಹೇಗಿದೆ ಅಂತ ಸುತ್ತಾಡುದು. ಮುಂಚೆ ನಮ್ಗೆ ಎಂತ ಗೊತ್ತಿಲ್ಲ ಹೇಗಿದ್ರೆ ಸ್ಟ್ರಕ್ಚರ್ ಹೇಗೆ ಅಂತೇಳಿ. ನಾನೊಂದು ದಿವಸ ರಾತ್ರಿ ತಗೊಂಡು, ಆಗ ಟ್ರಾಫಿಕ್ ಕಡಿಮೆ ಅಲ್ಲ, ಆಫ್ಟರ್ 11 o'clock ಈಗ ಸೀದಾ ಕೋರಮಂಗ್ಲ ಹೋಗಿ ಸರ್ಜಾಪುರ ಹೋಗಿ ಆಗ ಗೊತ್ತಾಯ್ತು ಸುತ್ತಾಡಿಕೊಂಡು ಬರುವಾಗ ಬೆಂಗಳೂರು ಹೀಗೆ ಇದೆ ಅಂತ ಹೇಳಿ ನಮಗೆ. ಅದು ಯಾರು ರೋಡ್ ಮಿಸ್ ಕೂಡ ಆಯ್ತು, ಅತ್ತಿಬೇಲ್ ರೋಡಿಗೆಲ್ಲ ಮಿಸ್ ಆಗಿ ಹೋದೆ, ಅದು ಚಿಂತೆ ಇಲ್ಲ. ಲಾಸ್ಟಿಗೆ ಬಂದು ಸೀತಿಗೆ ಬಂದು ಇಲ್ಲಿ ಬಂದು ಟಚ್ ಆಗುವಾಗ ಆಗ ನಮಗೆ ಬೆಂಗಳೂರಿನ ಕರೆಕ್ಟ್ ಒಂದು ಪಿಕ್ಚರ್ ಏನಂತ ನಮಗೆ ಗೊತ್ತಾಗ್ತದೆ ಇದರಲ್ಲಿ. ಸೊ ಅಂಥದ್ದಲ್ಲದೆ ಬೇರೆ ಯಾವುದು ಇರುವುದಿಲ್ಲ. ಓಕೆ, ಸೊ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾ ಕಡಿಮೆ. ಕೆಲವು ನಾನು ಹೇಳ್ತಾ 10 ಗಂಟೆಗೆ ಬರೋದು, 10 ಗಂಟೆಗೆ ಮತ್ತೆ ಲೇಟ್ ಆಗ್ತದೆ ಇದಕ್ಕೆ. ಕೆಲವ್ರಿಗೆ ಮತ್ತೆ ಕೆಲವು ಬೇಸರ ಆಗ್ತದೆ ಅವರಿಗೆ. ಮತ್ತೆ ನಾನು ಸುಧಾರಿಸಿ
ಮ್ಯಾನೇಜ್. ಸೊ ಸದನದಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು, ಇಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು. ಮನೆಯಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಅದು ಇಲ್ಲಿ ವೆರಿ ಟ್ರೂ ಸರ್, ವೆರಿ. ಆ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡಿ ಟೆಕ್ನಿಕ್ ಗೊತ್ತಿದ್ರೆ ಮಾತ್ರ ಇಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗತ್ತೆ. ಯಾಕಂದ್ರೆ ಸದನವೂ ಕೂಡ ಹಾಗೇನೆ, ಈ ಕಡೆ ಗಂಡ ಒಂಥರ, ಈ ಕಡೆ ಹೆಂಡತಿ ಒಂಥರ. ಟೋಟಲಿ ಅಂಡರ್ಸ್ಟ್ಯಾಂಡ್. ಸದನವನ್ನ ಬ್ಯಾಲೆನ್ಸ್ ಮಾಡುವಂತ ನಿಮ್ಮ ಅನ್ಬಯಾಸ್ಡ್ ನೇಚರ್ಗೆ ಐ ಥಿಂಕ್ ಇಡೀ ಕರ್ನಾಟಕದ ಜನನೇ ಫಿದಾ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ತರ ನಿಮ್ಮ ಈ ಅನ್ಬಯಾಸ್ಡ್ ಈ ಸ್ವಭಾವ ಹೀಗೆ ಇರಲಿ ಸರ್. ಯಾಕೆಂದ್ರೆ ಯಾವತ್ತು ನಿಜ ನೀವು ಹೇಳ್ದಂಗೆ ಒಬ್ಬ ಅನ್ಬಯಾಸ್ಡ್ ರಾಜಕಾರಣಿಯನ್ನ ಯಾವುದೇ ಪಕ್ಷದಲ್ಲಿದ್ರು ಜನ ಇಷ್ಟಪಡ್ತಾರೆ. ಅದು ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ಜಾತಿಯವರಾದ್ರೂ ಕೂಡ ಜನ 100% ಇಷ್ಟಪಡ್ತಾರೆ. ಸೊ ಅತಿ ಹೆಚ್ಚು ಜನ ಗಮನಿಸ್ತಾರೆ. ಟ್ರೂ. ನಾವೆನ್ಸೇವೆ ನಮ್ಮ ಜನ ದೂರ ನಿಂತು ಗಮನಿಸ್ತಾರೆ, ಕಂಪ್ಲೀಟ್ ಗಮನಿಸ್ತಾರೆ. ನಾವು ಏನು ಮಾತಾಡ್ತೇವೆ, ನಾವು ಹೇಗೆ ಇರ್ತೇವೆ, ಅಥವಾ ನಾವು ಯಾವ ಸಂದರ್ಭ ಏನು ನಮ್ಗೆ ಗೊತ್ತಿರೋದಿಲ್ಲ. ಜನ ಅದನ್ನು ಗಮನಿಸ್ತಾರೆ, ಗಮನಿಟ್ಟು ತಲೆಯಲ್ಲಿ ಇಟ್ಕೊಳ್ತಾರೆ. ಸಿಕ್ಕಿದಾಗ ಹೇಳ್ತಾರೆ, ನೀವು ಮೊನ್ನೆ ಈ ರೀತಿ ಹೇಳಿದ್ದೀರಿ, ಈ ರೀತಿ. ನಮಗೆ ಮರ್ತೋಗಿರ್ತದೆ. ಅದಕ್ಕೆ ನಾನೆಲ್ಲ ನನ್ನ ಪಂಚಾಯತ್ ಸದಸ್ಯ ಹೇಳ್ತೇನೆ, ಸಿ ಪಾಲಿಟಿಕ್ಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್. ಟ್ರೂ 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 ಸರ್. ಇಲ್ಲಿ ಸೊಲ್ಯೂಷನ್ ಸಿಕ್ಕುದಿಲ್ಲ. ನಿಜ. ಇಲ್ಲಿ 2+2 ಅದು 4 ಆಗುದಿಲ್ಲ. ನಿಜ. 2+2 22 ಆಗ್ಬೋದು, 222 ಆಗ್ಬೋದು, -22 ಆಗ್ಬೋದು. ಸೊ ನಾವು ಆಡೋ ಮಾತು, ಮಾಡೋ ಕೆಲಸ ಎಲ್ಲ ಕೂಡ ರಿಯಾಕ್ಷನ್ ಸಿಗ್ತದೆ. ಸೊ ಈ ರಿಯಾಕ್ಷನ್ 2+2 22 ಮಾಡಬೇಕು ಹೊರತು 2+2 -22 ಮಾಡಲಿಕ್ಕೆ ನಾವು ಮಾಡಬಾರ್ದು. ಅದನ್ನು ಆಲೋಚನೆ ಮಾಡಿ ನಮ್ಮ ಕೆಲಸಗಾರಿಗಳು ಇರಬೇಕು. ಸಚಿವರು ಮತ್ತು ಶಾಸಕರುಗಳಿಗೆ ನೀವು ಇನ್ನೊಂದಷ್ಟು ತರಾಟೆಗೆ ತಗೋಬೇಕು ಅನ್ನೋದು ರಾಜ್ಯದ ಜನರ ಕೋರಿಕೆ. ಇಷ್ಟೇ ಡಿಸಿಪ್ಲಿನ್ ಕಲಿಸಿದ್ರೆ ಸಾಲದು, ನೀವು ಇನ್ನೂ ಸ್ಟ್ರಿಕ್ಟ್ ಆಗಿರಬೇಕು, ಇನ್ನೂ ಚುರುಕು ಮುಟ್ಟಿಸ್ತಾ ಇರಬೇಕು ನೀವು ಅವ್ರಿಗೆ ಅನ್ನೋದು ನಮ್ಮ ಕೋರಿಕೆ. ಎಲ್ಲವೂ ಶುಭ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಸರ್ ನಿಮಗೆ.